ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಬನ್ನಿ, ಟೈಮ್ ಇಲ್ಲದೇ ಇರೋರಿಗೆ, ಸಿಂಪಲಾಗಿ ನಾನು ಹಬ್ಬ ಮಾಡಬೇಕು ಅಂದ್ಕೊಂಡವ್ರಿಗೆ 2 ನಿಮಿಷದಲ್ಲಿ ಈ ರೀತಿಯಾಗಿ ಬ್ಲೌಸ್ ಪೀಸ್ನಲ್ಲಿ ಲಕ್ಷ್ಮಿಗೆ ಅಲಂಕಾರನ ಮಾಡಿಕೊಂಡು ಹೇಗೆ ಹಬ್ಬನ ನಾವು ಸೆಲೆಬ್ರೇಟ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಇದು ನಾನು ಸಿಂಪಲ್ಲಾಗಿ ಮನೆಯಲ್ಲಿರುವಂಥ ಬ್ಲೌಸ್ ಪೀಸಲ್ಲಿ ತೋರಿಸ್ತಾ ಇರೋದು. ಖಂಡಿತವಾಗ್ಲೂ ನೀವು ಲಕ್ಷ್ಮಿಗೆ ಏನಾದರೆ ಒಂದು 150-200 ರುಪೀಸ್ ಕೊಟ್ಬಿಟ್ಟು ಒಂದು ಒಳ್ಳೆ ಬ್ಲೌಸ್ ಪೀಸ್ನ ಕಟ್ ಮಾಡಿಸ್ಕೊಂಡು ಬನ್ನಿ. ಈಗ ಸೀರೆಗೆಲ್ಲ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ಅಥವಾ ನಾವು ಸೀರೆನ ಉಡಿಸಿ ರೂಢಿ ಇಲ್ಲ, ಆ ಥರ ಸಂಪ್ರದಾಯನ ಉಳಿಸಿಲ್ಲ ಅನ್ನೋರ್ಗಾಗಿ ವಿಡಿಯೋ ನೋಡಿ. ಈ ರೀತಿಯಾಗಿ ಒಂದು ಬ್ಲೌಸ್ ಪೀಸ್ನ ನಾನು ಹಾಸ್ಕೊಂಡು ನೆಲದಲ್ಲಿ ನೋಡಿ, ಎಷ್ಟು ಸಿಂಪಲ್ಲಾಗಿ ಪೈಪು ಆಚೆ ಬರಬೇಕು ಆ ರೀತಿಯಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಬ್ಲೌಸ್ ಪೀಸ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಬೇಗ ಸಿಂಪಲ್ಲಾಗಿ ಆಗಿಬಿಡುತ್ತೆ. ನಾವು ಕ್ರಮಬದ್ಧವಾಗಿ ಶಾಸ್ತ್ರೋತ್ರವಾಗಿ ಮಾಡಬೇಕಷ್ಟೇ. ಬಟ್ ದೇವ್ರು ನನಗೆ ಇಷ್ಟೇ ದೊಡ್ಡ ಸೀರೆ ಉಡಿಸು, ಇಷ್ಟೇ ಕಡಿಮೆ ಸೀರೆ ಉಡಿಸು ಅಂತ ಕೇಳಿಲ್ಲ ಅಲ್ವಾ. ನಮ್ಮ ಪ್ರೀತಿಗೆ, ನಮ್ಮ ಖುಷಿಗೆ. ಸೊ ಟೈಮ್ ಇಲ್ಲ ಅಂದಾಗಲೂ ಆಗುತ್ತೆ, ಹಾಗೆಯೇ ಸೀರೆನ ನಮ್ಮ ಕೈಲಿ ಉಡ್ಸೋಕ್ಕಾಗಲ್ಲ ಅನ್ನೋ ಟೈಮಲ್ಲೂ ಈ ರೀತಿಯಾಗಿ ಮಾಡೋದು ತುಂಬ ಅಂದರೆ ತುಂಬ ಸುಲಭ. ನೋಡಿ, ಎಲ್ಲ ಪೈಪ್ಗಳು ಆಚೆ ಬರೋ ಥರ ನಾನು ಈ ರೀತಿಯಾಗಿ ಜಸ್ಟ್ ನೆಲದಲ್ಲೇ ಹಾಸ್ಕೊಂಡು ಜಸ್ಟ್ 2 ಮಿನಿಟ್ಸ್ಗೆ ಹೇಗೆ ಫೋಲ್ಡ್ ಮಾಡಿಕೊಂಡೆ. ಸೊ ಇಲ್ಲಿ ಫ್ರೆಂಡ್ಸ್, ನಾನು ಬ್ಲೌಸ್ಗಳಲ್ಲಿ 2 ಬ್ಲೌಸು ಕೂಡ ಸೇರಿಸ್ಬಿಟ್ಟು ಈ ರೀತಿಯಾಗಿ ಜೊತೆಗೆ ಫೋಲ್ಡ್ ಮಾಡಿಬಿಟ್ಟು ಕೂಡ ಹಾಕ್ತೀನಿ. ಸೊ ಒಂದು ಸಲ ಆ ರೀತಿಯಾಗೂ ಮಾಡಿದ್ದೆ ನಾನು. 2 ಬ್ಲೌಸ್ ಪೀಸ್ನ ತೊಗೊಂಡು ಬ್ಲೂ ಮತ್ತು ರೆಡ್ ಕಲರಲ್ಲಿ. ಬಟ್ ಇದು ಸಿಂಗಲ್ ಬ್ಲೌಸ್ ಪೀಸಲ್ಲಿ ನಾನು ತೋರಿಸ್ತಿರೋದು. ನಿಮಗೆ ಬೇಕು ಅಂದರೆ 2 ಬ್ಲೌಸ್ ಪೀಸು ಸೇರಿಸ್ಬಿಟ್ಟು ಮಾಡಿದ್ರೆ ಅದು ಮಲ್ಟಿ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಕಳ್ಸಕ್ಕೆ ನಾವು ಉಡಿಸಿದಾಗ. ಸೊ ಈಗ ಆ ಕಡೆ ಒಂದು ಈ ಕಡೆ ಒಂದು ಕ್ಲಿಪ್ನ ಹಾಕ್ಬಿಟ್ಟು ಸೊ ಸೆಂಟ್ರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಾಂದರೆ ಕೆಳಗಡೆ ನಾವು ಮಾಡಿದಾಗ ಅದು ಒಂದು ಉದ್ದ ಒಂದು ತುಂಡ ಆಗಿಬಿಡುತ್ತೆ. ಸೊ ನನ್ನ ಮಗ ಬರ್ತಾಯಿದ್ದ, ಡ್ಯಾನ್ಸ್ ಮಾಡ್ತಾಯಿದ್ದ, ವೀಡಿಯೋದಲ್ಲಿ ರೆಕಾರ್ಡ್ ಆಗ್ತಿದ್ದೀನಿ ಅಂದ್ಕೊಂಡು. ಬಟ್ ಅವ್ನು ಕಾಣಿಸ್ಲೇ ಇಲ್ಲ ಅಲ್ಲಿ. ನನ್ನ ಮಗನೇ ನಾನು ವೀಡಿಯೋ ಮಾಡ್ತೀನಿ ಅಂತ ಹೋಗ್ಬಿಟ್ಟ. ಇಲ್ಲಿ ನೋಡಿ, 2 ತುದಿಗಳನ್ನ ಸಮ ಮಾಡ್ಕೊಂಬಿಟ್ಟು ನಾನು ಈ ರೀತಿ ಬಟ್ಟೆ ಕ್ಲಿಪ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಿಮ್ಗೆ ತೋರ್ಸೋಕ್ಕೆ ಮಾತ್ರ ಅಂತ ಹೇಳಿ ಜಸ್ಟ್ ಒಂದು ಈ ರೀತಿಯಾಗಿರೋ ಒಂದು ಚಮನ ತಗೊಂಡಿದ್ದೀನಿ ಅಷ್ಟೇ, ಜಸ್ಟ್ ಸಿಂಪಲಾಗಿ ತೋರಿಸ್ಲಿಕ್ಕೆ ಅಂತ. ಈ ರೀತಿಯಾಗಿ ನಾವು ಅದರ ಅಳತೆಗೆ ಈ ರೀತಿಯಾಗಿ ಕೆಳಗಡೆ 2 ತುದಿನೂ ಸಮ ಮಾಡ್ಕೊಂಬಿಟ್ಟು ನೋಡಿ ಅದ್ರ ಕುತ್ತಿಗೆಗೆ ಸರಿಯಾಗಿ ಬಿಗಿ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟು ನಾವು ಕ್ಲಿಪ್ನ ಹಾಕ್ಕೊಬೇಕು. ಡೈರೆಕ್ಟಾಗಿ ಪಿನ್ ಹಾಕೋಕ್ಕೆ ಹೋದರೆ ಸ್ವಲ್ಪ ಆ ಕಡೆ ಈ ಕಡೆ ಆಗಿಬಿಡುತ್ತೆ. ನಾವು ಏನು ನೆರಿಗೆ ಮಾಡ್ಕೊಂಡಿರ್ತೀವಲ್ಲ ಅದು. ಸೊ ಕ್ಲಿಪ್ ಹಾಕ್ಬಿಟ್ಟು ಆಮೇಲೆ ಪಿನ್ನ ಹಾಕ್ಕೊಂಬಿಡಿ. ಸೊ ಇವಾಗ ಬನ್ನಿ, ನೋಡಿ ಎಷ್ಟು ಬೇಗ ಆಗೋಯ್ತು. ಇವಾಗ ನಾವು ಇಲ್ಲಿ 9 ಮಾವಿನ ಎಲೆ ಅಥವಾ 5 ವೀಳ್ಯದೆಲೆ ಇಡಬೇಕು. ನಾನು ವಿಡಿಯೋ ತೋರಿಸ್ಲಿಕ್ಕೋಸ್ಕರ ಈ ರೀತಿಯಾಗಿ ಕ್ವಿಕ್ಕಾಗಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾವು ಪೂರ್ವ ಸಿದ್ಧತೆನ ಹೇಗೆ ಮಾಡ್ಕೋಬೋದು ಅಂತಲೂ ಕೂಡ ಒಂದು ವಿಡಿಯೋನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಇದಿಷ್ಟೇ ದಾರ ಕಟ್ಟಿರ್ತೀವಲ್ವ, ಲಕ್ಷ್ಮಿನ ಈ ರೀತಿಯಾಗಿ ಕೂರಿಸ್ಬಿಟ್ಟು. ಸೊ ನಾನು ಇಲ್ಲಿ ವಿಡಿಯೋ ಮಾಡುವಾಗ ನನಗೆ ಹೂವು ಎಲ್ಲ ಇರಲಿಲ್ಲ ಮನೆಯಲ್ಲಿ, ಎಲ್ಲ ದೇವ್ರ ಫೋಟೋಗೆ ಹಾಕ್ಬಿಟ್ಟಿದೆ. ಸೊ ಹಾಗಾಗಿ ಇಲ್ಲಿ ಸಿಂಪಲ್ಲಾಗಿ ತೋರಿಸೋಣ ಅಂತ ಅಂದ್ಕೊಂಡ್ಮೇಲೆ ಜಸ್ಟ್ ಹಾಗೆ ಖಾಲಿ ಬಿಡಬಾರ್ದಲ್ವಾ. ಲಕ್ಷ್ಮಿ ಈ ರೀತಿಯಾಗಿ ಮಾಡಿದ್ರು ಕೂಡ ಅದು ದೇವರೇ ಅಲ್ವಾ ಅಂದ್ಬಿಟ್ಟು ಜಸ್ಟ್ 1-2 ಸೇವಂತಿಗೆ ಹೂವನ್ನ ಇಟ್ಬಿಟ್ಟು ಅಲಂಕಾರ ಮಾಡಿದೆ. ಬಟ್ ಇದಕ್ಕೆ ನೀವು ಫ್ರೆಂಡ್ಸ್ ಹಿಂದೆ ಕಾಯಿದು ಜುಟ್ಟಿದೆಯಲ್ಲ, ಅಲ್ಲಿಗೊಂದು ದೊಪ್ಪ ಸೂಜಿನ ಚುಚ್ಚಿಬಿಟ್ಟು ಮಲ್ಲಿಗೆ ಹೂವನ್ನ, ದುಂಡು ಮಲ್ಲಿಗೆ ಅಥವಾ ಯಾವ ರೀತಿನಾದರೂ ಮಲ್ಲಿಗೆ ಹೂವನ್ನ ಹಾಕ್ಬಿಟ್ಟು ಅಲಂಕಾರನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕ್ವಿಕ್ಕಾಗಿ ಆಗೋಯ್ತು ಅಂತ. ನಿಮಗೆ ಒಡವೆಗಳಿದ್ದರೆ ಖಂಡಿತವಾಗ್ಲೂ ಒಡವೆಗಳನ್ನ ಹಾಕೋಬೋದು, ಎಷ್ಟು ಬೇಕಷ್ಟು ಒಡವೆಗಳನ್ನ. ಈ ತುದಿ ಇದೆ ಅಲ್ಲ ನೋಡಿ, ಎಲ್ಲೂ ಕೂಡ ಸ್ವಲ್ಪನೂ ಹೆಚ್ಚು ಕಡಿಮೆ ಆಗಿಲ್ಲ. ಎಷ್ಟು ನೀಟಾಗಿ ಬಂದಿದೆ ಅಂತ ಪುಟ್ಟ ಆಣಿಗೆ. ಇಷ್ಟೇ, ಇದು ಮಾಡಿ ನೈವೇದ್ಯ ಮಾಡಿಕೊಂಡು ನಮಗೇನು ಬೇಕು ಪೂರ್ವ ಸಿದ್ಧತೆ ಈ ಹಬ್ಬನ ಮಾಡೋಕ್ಕೆ ಎಲ್ಲ ಮಾಡಿಕೊಂಡ್ರೆ ಮುಗೀತು. ನೋಡಿ ಫ್ರೆಂಡ್ಸ್, ಹಿಂದೆನೂ ಎಷ್ಟು ನೀಟಾಗಿದೆ, ಎಲ್ಲೂ ಕೂಡ ಆ ಥರ ಏನೂ ಇದಾಗಿಲ್ಲ, ನೀಟಾಗೆ ಕಾಣಿಸ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್, ನನ್ನ ವೀಡಿಯೋನ ನೋಡ್ತಾ ಇರೋದಕ್ಕೆ. ಇದು ಸಿಂಪಲ್ ಆದ ವೀಡಿಯೋ ಹೇಗಿತ್ತು ಅಂತ ಹಾಗೆ ಕಮೆಂಟ್ ಮಾಡಿ ತಿಳಿಸಿ.